ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಭಾಳಷ್ಟು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ನೋಟಿಫಿಕೇಷನನ್ನು ಇಶ್ಯೂ ಮಾಡಿರುವಂಥದ್ದು, ಜೊತೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿರುವಂಥದ್ದು. ಸ್ಪೆಷಲಿ ನಮ್ಮ ಕ್ರೈಸ್ ಮೂಲಕ ಉಳಿಕೆ ವೃಂದದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಉಳಿಕೆ ವೃಂದದಲ್ಲಿ ಈ ಒಂದು ಹುದ್ದೆಗಳನ್ನು ನಮ್ಮ ವಸತಿ ಶಿಕ್ಷಣ ಸಂಸ್ಥೆಗಳ ವಿವಿಧ ಒಂದು ವಸತಿ ಶಾಲೆಗಳಿಗೆ ವಿವಿಧ ಹುದ್ದೆಗಳನ್ನು ವಿವಿಧ ಶಿಕ್ಷಕರುಗಳ ಭರ್ತಿಗಳನ್ನು ಮಾಡಿಕೊಳ್ಳಿಕ್ಕೆ ನೋಟಿಫಿಕೇಷನ್ ಬಂದಿರುವಂಥದ್ದು. ನಮ್ಮ ಈ ವಿಡಿಯೋದಲ್ಲಿ ಯಾವ್ಯಾವ ಶಿಕ್ಷಕರುಗಳ ಎಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಭ್ಯರ್ಥಿಗಳೇ, ಇಲ್ಲಿ ನೋಡ್ತಾ ಇದ್ದೀರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳು, ಉದಾಹರಣೆಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿಯ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆಗಳಿಗೆ ಉಳಿಕೆ ಮೂಲದ ವೃಂದದಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಿಕ್ಕೆ ಈ ಒಂದು ಆದೇಶವನ್ನು ಪ್ರಕಟಣೆ ಮಾಡಿರುವಂಥದ್ದು. ಇದು KE ಮೂಲಕ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈಗಾಗಲೇ ಅರ್ಜಿಗಳನ್ನು ಲಿಂಕನ್ನು ಕೂಡ ಕೊಡಲಾಗಿದೆ. ಇದರಲ್ಲಿ ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಅಂತ ಹೇಳೋದಾದರೆ, ಕನ್ನಡ ಭಾಷಾ ಶಿಕ್ಷಕರು 103 ಹುದ್ದೆಗಳನ್ನು ಕೊಡಲಾಗಿದೆ. ಆಂಗ್ಲ ಭಾಷಾ ಶಿಕ್ಷಕರು 108, ಹಿಂದಿ ಭಾಷಾ ಶಿಕ್ಷಕರು 55, ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106 ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು 157, ಗಣಕಯಂತ್ರ ಶಿಕ್ಷಕರು 57 ಹುದ್ದೆಗಳನ್ನು ಮತ್ತು ದೈಹಿಕ ಶಿಕ್ಷಕರು 81 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ ಮೇಲೆ ಒಟ್ಟಾರೆಯಾಗಿರುವಂಥದ್ದು 767 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಾ ಇರುವಂಥದ್ದು. ನೇರ ನೇಮಕಾತಿ ಮೂಲಕ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಅರ್ಜಿಗಳು ಈಗಾಗಲೇ ಓಪನ್ ಆಗಿವೆ, ಅರ್ಜಿಗಳನ್ನು ಸಲ್ಲಿಸ್ಬೋದು. ಸ್ಯಾಲ್ರಿ ನೋಡ್ತಾ ಇದ್ದೀರಿ, ವೇತನ ಶ್ರೇಣಿ ನೋಡಿದರೆ 54,175 ರೂಪಾಯಿ, 99,400 ರೂಪಾಯಿ ತನಕ ಇದು ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ.